ಹೌದು, ನಾವು ಇಲ್ಲಿ ನಾವು ಯಾವಾಗ ಬಂದಿರೋದ್ರಿಂದ ನಾವು ಫಸ್ಟ್ ಒಳಗಡೆ ಹೋಗಿದ್ರೆ ನಿಮಗೆ ಫ್ರೆಂಡ್ಸು ಹುಡುಗರೆಲ್ಲ ನೋಡಿ ನೋಡಿ ಗುಹೆ. ಸ್ನೇಹಿತರೆ ನಮಸ್ಕಾರ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ಹೋಗಿ ಶ್ರೀನಿವಾಸಪುರದಿಂದ ಮುಳಬಾಗಲ್ ರಸ್ತೆಯಲ್ಲಿ ಹೋಗಿ ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಪ್ರಪಂಚ ಪ್ರಸಿದ್ಧ ಮಾವಿನಹಣ್ಣಿನ ನಗರ ಶ್ರೀನಿವಾಸಪುರ ಅಂತ. ಈ ಒಂದು ಬೋರ್ಡ್ ಕೆಳಗಡೆ ಲೆಫ್ಟ್ಗೆ ಒಂದು ರೋಡ್ ಬರುತ್ತೆ, ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ ಹೊಗಳಗೆರೆ 8 ಕಿಲೋಮೀಟ್ರ್ ಅಂತ. ಸೊ ಅದೇ ರಸ್ತೆಯಲ್ಲಿ ಸುಮಾರು ಒಂದು 3-4 ಕಿಲೋಮೀಟ್ರ್ ಮುಂದೆ ಹೋದರೆ ಇಲ್ಲೊಂದು ಲೆಫ್ಟಿಗೆ ಒಂದು ಆರ್ಚ್ ಸಿಗುತ್ತೆ. ಈ ಒಂದು ಆರ್ಚಿಂದ ಮಣ್ ರೋಡ್ ಸಿಗುತ್ತೆ. ಆ ಮಣ್ ರೋಡಲ್ಲಿ ಹಂಗೇ ಮುಂದಕ್ಕೆ ಹೋದರೆ ಸುತ್ತಲೂ ಸ್ವಲ್ಪ ಅರಣ್ಯ ಪ್ರದೇಶ, ಎಲ್ಲ ಗಿಡ ಮರಗಳಿರ್ತವೆ. ರೋಡೇನೋ ತುಂಬ ಚೆನ್ನಾಗಿರುತ್ತೆ, ಮಣ್ ರೋಡ್ ಆದ್ರೂ ಸ್ವಲ್ಪ ಧೂಳಿಗೆ ಸಂಬಂಧಪಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಹಿಂದೆ ಬರೋರಿಗೆ. ನಿಧಾನವಾಗಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಮೇಲೆ ಏನು ಕಾಣಿಸ್ತಿದೆ ಗುಡ್ಡ, ಇಲ್ಲೇ ಇರೋದು ಗುಹೆ. ಈ ಒಂದು ಗುಹೆಗೆ ನೋಡಿ, ಇದೇ ಗುಹೆ, ಅದು ಆಮೇಲೆ ತೋರಿಸ್ತೀನಿ. ಮೇಲೆ ಹೋಗಿ ಬರೋಣ. ದೇವಸ್ಥಾನ ಇದೆ. ಫ್ಯಾಮಿಲಿ ಜೊತೆ ಬಂದರೆ ಟಾಯ್ಲೆಟ್ಸ್ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಮೇಲ್ಗಡೆ. ಸೊ ಈ ಕಡೆ ಬಂದರೆ ದೇವಸ್ಥಾನ ಇರುತ್ತೆ. ದೇವಸ್ಥಾನದಲ್ಲಿ ಶಿವ, ಪಾರ್ವತಿ ಮತ್ತು ಆಂಜನೇಯ ಸ್ವಾಮಿ, ಗಂಗಮ್ಮ ದೇವರುಗಳಿಂದ ಹೆಸರಿರ್ತಾರೆ. ನೋಡಿ, ಶಿವನ ವಿಗ್ರಹ ಇಲ್ಲಿ ಕಾಣ್ತಿದೆಯಲ್ಲ, ಇವೆಲ್ಲ 9 ವರ್ಷಗಳ ಹಿಂದ್ಗಡೆ ನಿರ್ಮಿಸಿರ್ತಾರೆ. ಸೊ ಇದಾದಮೇಲೆ ಆಂಜನೇಯ ಸ್ವಾಮಿ, ವರಾಹ ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ, ದೇವರು ಕಾಣಿಸುತ್ತೆ. ಸೊ ಇಲ್ಲಿ ಈಶ್ವರನ ಒಂದು ದೊಡ್ಡ ವಿಗ್ರಹನೇ ಕಾಣಿಸುತ್ತೆ. ಸೊ ಇದಾದ ನಂತರ ಈಶ್ವರನ ಮುಂದೆ ನಂದಿ ವಿಗ್ರಹ ಕಾಣಿಸುತ್ತೆ. ಇದು ನಂದಿ ವಿಗ್ರಹ, ಪಕ್ಕದಲ್ಲೇ ನವಗ್ರಹ ವಿಗ್ರಹಗಳು ಕಾಣಿಸುತ್ತೆ. ಸೊ ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗೋಣ. ಮುಂದೆ ಹೋದರೆ ಇವಾಗ ಕಾಣಿಸ್ತಾರೆ ಏನು ಸ್ತಂಭ ಇದೆ, ಇದು ದೇವಸ್ಥಾನದ ಮೂಲ ಸ್ತಂಭ. ಕೆಳಗಡೆ ನಂದಿ ಇರುತ್ತೆ. ಕೆಳಗಡೆ ಅಂದರೆ ಅವರು ಬೀಗ ಹಾಕಿರ್ತಾರೆ ನೋಡಿ, ಬೀಗ ಎಲ್ಲ ಹಾಕಿರ್ತಾರೆ ಏನಕ್ಕಂದರೆ ಒಂದು ಸೇಫ್ಟಿ ಪರ್ಪಸ್ಗೆ. ಸೊ ಆ ಬೀಗನ ಯಾರು ಕೇಳಿದ್ರೂ ಓಪನ್ ಮಾಡ್ತಾರೆ, ಬಟ್ ಅಲ್ಲಿ ಮೇಲ್ಗಡೆ ಇರೋ ಸಿಬ್ಬಂದಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಬೀಗ ಕೊಟ್ಟರು ನಮ್ಮ ಬಾಮ ಇದ್ದಾನೆ, ಬೀಗ ಎಲ್ಲ ತೆಗೆದು ಓಪನ್ ಮಾಡ್ತಾನೆ. ಓಪನ್ ಮಾಡಿದಾದ್ಮೇಲೆ ಒಳಗಡೆ ಹೋಗುವಂತಹ ಒಂದು ಸಂದರ್ಭ ಬಂತು. ನೋಡಿ, ಗುಹೆ ಎಂಟ್ರೆನ್ಸಲ್ಲಿ ಹಿಂಗಿರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾವಿಲ್ಲಿ ಏನಿದೆ ಈ ಪ್ಲೇಸು ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಮತ್ತು ಶ್ರೀನಿವಾಸಪುರ ಮಧ್ಯದಲ್ಲಿ ಬರುವಂತ ಗವಿಬಿಟ್ಟು ಅಂದ್ರೆ ಗುಹೆ ಅಂತ ಅರ್ಥ. ಸೊ ಇದನ್ನ ಒಂದು ಎಕ್ಸ್ಪ್ಲೋರ್ ಮಾಡೋಂತ ವಿಷಯ ಇವತ್ತು. ಏನಿದೆ ಕಾಣಿಸ್ತಿದೆ, ಇದು ಮಾನವ ನಿರ್ಮಿತ, ಅಂದ್ರೆ ಇದು ಮಾತ್ರ ಇದು ನ್ಯಾಚುರಲ್ ಆಗಿರೋದು. ಒಳಗಡೆ ತೋರಿಸ್ತೀನಿ, ಈಗ ಸುಮಾರು ಒಳಗಡೆ ಇದೆ, ಬಟ್ ಹೋಗಿ ಬಿಡಿಸ್ಬೇಕಷ್ಟೇ. ಈ ಒಂದು ಪ್ಲೇಸ್ನ ತುಂಬಾ ದಿನದಿಂದ ನಿಮ್ಗೆಲ್ಲ ತೋರಿಸ್ಬೇಕಂತ ಆಸೆ ಇತ್ತು. ಈಗ ನಮ್ಮೂರಲ್ಲೇ ಇರೋದ್ರಿಂದ ನಾನು ಊರಿನ ಕಡೆ ಬಂದಾಗ ಈ ಒಂದು ಜೀವನ ಮಾಡ್ಲಿಕ್ಕಾಯ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಬಟ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಹೋಗಿದ ತಕ್ಷಣ ನಂದಿ ಕಾಣಿಸುತ್ತೆ, ನಂದಿ ಮತ್ತು ಪಾರ್ವತಿ ವಿಗ್ರಹ ಕಾಣಿಸುತ್ತೆ. ಸ್ನೇಹಿತರೆ ಒಂದು ಮಾಹಿತಿ ತಿಳಿಸೋಕೆ ಇಷ್ಟಪಡ್ತೇನೆ. ಹೊರಗಡೆ ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟು ಬಿಸಿಲಿತ್ತು. ಈಗ ಸುಮಾರು 12 ಗಂಟೆ ಆಗಿದೆ, ಬಟ್ ಇಲ್ಲಿ AC ರೂಮಲ್ಲಿ ಒಂದು 16 ಯೂನಿಟ್ಸ್ ಇಟ್ಕೊಳ್ಳೋಷ್ಟು ತಣ್ಣಗಿದೆ. ಶಿವನ ವಿಗ್ರಹ ಕಾಣಿಸುತ್ತೆ. ಶಿವನ ದರ್ಶನ ಮಾಡಿಕೊಂಡು, ಬಟ್ ಲೈಟ್ಸ್ ಎಲ್ಲ ಆಫ್ ಆಗಿದೆ, ಕರೆಂಟ್ ಇಲ್ಲ ಅಂದ್ಕೊತೀನಿ. ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಪಾರ್ವತಿ ಅನ್ಕೊಂತೀನಿ, ಶ್ರೀ ಪಾರ್ವತಿ ದೇವಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ. ಈ ಪ್ಲೇಸ್ಗೆ ನಾವು ಚಿಕ್ಕಂದಲ್ಲಿದ್ದಾಗ ಅಂದರೆ 2001-2002ರಲ್ಲಿ ಇಲ್ಲಿ ನಮ್ಮ ಸ್ಕೂಲಿಂದ ಕರ್ಕೊಂಡ್ಬಂದಿರ್ತಾರೆ ಸ್ನೇಹಿತರೆ. ಅವಾಗ ಇವೆಲ್ಲ ಇರಲಿಲ್ಲ. ನೋಡಿ, ಒಂದು ನಿಮಿಷ ಫಸ್ಟಿಂದ ತೋರಿಸ್ತೀನಿ ಈಗ. ಏನಾಗುತ್ತೆ ಕಡೆ ಹೋದ್ರೆ ನಿಮಗೆ ಶ್ರೀ ಗಣೇಶ ಮಹಾಗಣಪತಿ ಅವ್ರಿಗೆ ಕಾಣಿಸ್ತಾರೆ. ಇದಾದ ನಂತರ ನೋಡಿ, ಗಣೇಶನ ಆಪೋಸಿಟಲ್ಲೇ ಇನ್ನೊಂದು ಒಳಗಡೆ ಒಂದು ಒಳಗಡೆ ಹೋಗ್ಬೋದು. ಈಗ ಒಳಗಡೆ ಇದೆ, ಬಟ್ ಅಲ್ಲಿ ಹೋಗಂತ ಧೈರ್ಯ ಇಲ್ಲ. ಅಲ್ಲೊಂದು ಓದಷ್ಟು ಇದಾವೆ ನೋಡಿ. ಗುಹೆ ನೋಡಿ, ಇಲ್ಲಿ ನಾಗದೇವತೆ ಇರ್ತಾರೆ. ಇಲ್ಲಿ ತೋರಿಸಿದ್ದೀನಿ ಅವಾಗಲೇ, ಅದೇ ರಂಧ್ರನೇ ಇದು ನೋಡಿ. ಇಲ್ಲಿ ಕನೆಕ್ಷನ್ ಕೊಟ್ಟು ಏನಕ್ಕಂದ್ರೆ ಆಕ್ಸಿಜನ್ ಸಪ್ಲೈಗೆ, ಬೆಳಕು ಮತ್ತು ಆಕ್ಸಿಜನ್ ಸಪ್ಲೈಗೆ ಈ ಒಂದು ಇದು ಮಾಡಿರ್ತಾರೆ ನೋಡಿ. ಒಂದು ಮಾನವ ನಿರ್ಮಿತ ಗುಹೆಯಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟಿ ಇರ್ತದೆ. ಬಟ್ ಒಂದು ಆಶ್ಚರ್ಯ ಅಂದರೆ ನೋಡಿ, ಎಷ್ಟು ಗಟ್ಟಿ ಇದೆ ಅಂದರೆ ತುಂಬಾ ಗಟ್ಟಿ ಇದೆ. ಈಗ ಇಷ್ಟೆಲ್ಲ ಅಗದ್ಬಿಟ್ಟು ಮಣ್ಣೆಲ್ಲ ಹೆಂಗೆತ್ಕೊಂಡು ಹೋದ್ರೆ ಇದುವರೆಗೂ ನಮಗೆ ಆಶ್ಚರ್ಯನೇ, ಅಷ್ಟು ದೂರ ಎಲ್ಲ ನೋಡಿ. ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಮಾನವ ನಿರ್ಮಿತ ಗುಹೆ ಇದು, ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಇಲ್ಲಿ ಶ್ರೀಕೃಷ್ಣ ಅವರು ನೆಲೆಸಿರ್ತಾರೆ, ಕಾಣಿಸ್ತಿದ್ಯಾ? ನೋಡಿ ಶ್ರೀಕೃಷ್ಣ ಅವರ ಅದಾದ್ಮೇಲೆ ನಮ್ಮ ಬಾಮ ಇದ ಒಳಗಡೆ ಹೋಗ್ತಾ ಇದ್ದಾನೆ. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಈಗ ಒಂದು ಮೆಟೀರಿಯಲ್ಸ್ನ ಬಳಸಿ ಇಲ್ಲಿ ಮಣ್ಣು ತೆಗೆಯುವಂಥ ಕೆಲಸ ನಡೀತಾ ಇರ್ತದೆ. ಬಟ್ ಅಯ್ಯೋ ಹೋಗ್ಬೇಕು. ನಡಿ ನಡಿ ನಡಿ. ಈ ಕಡೆ ಹೋದ್ರೆ ಇಲ್ಲೇ ಸ್ವಲ್ಪ ಕಾಣಿಸುತ್ತೆ. ಯಾರ ಸ್ನೇಹಿತರೆ ನೋಡಿ, ಅದೇ ಲಾಸ್ಟ್ ಬಾವಲಿಗ್ಲ ನಮ್ಗೆ ಅಡ್ಡ ಬರ್ತಾ ಇದಾವೆ. ಅಮ್ಮ ಏಯ್ ಹೀರೋ ನಡಿ ನಡಿ, ಬಾವಲಿಗ್ಲು ಬರ್ತಾ ಇದಾವೆ ಅಡ್ಡ. ನಡೆ ನೀವು ನಡೀರ. ಇವೆಲ್ಲ ಏನಕ್ಕಂದ್ರೆ ಏನಾದ್ರು ಇಟ್ಕೊಳ್ಳೋಕೆ. ನಡಿಪಂಡೆ. ಒಳಗಡೆ ಹೋಗ್ಬೋದಾ? ಗುರು ನೈಟ್ ಒಳಗಡೆ ಇನ್ನೊಂದು ಗುಹೆ ಪ್ರತಾಪ್ ಒಳಗಡೆ. ಇದಂತೂ ತುಂಬಾ ಲೆಂತ್ ಇರುತ್ತೆ, ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಬರಕ್ಕಾಗಲ್ಲ ಏನ್ ಮಾಡಕ್ಕಾಗಲ್ಲ. ಬರ ನೋಡಿ, ಭಯಂಕರವಾಗೈತೆ. ಭಯ ಆಗ್ತದೆ. ಹೌದು, ಇಲ್ಲೆಲ್ಲ ಬಾಟಲ್ ಎಲ್ಲ ಇದಾವ. ಮತ್ತೆ ಹಿಂದೆ ಬರ್ಬೇಕು. ಗಜ ಬರ್ಬೋದು ಬಾ ಗುರು. ಬಾರ ಪ್ರತಾಪ, ನೀನ್ ಬಿಡುಗುರು. ಬಂದ್ರೆ ವೇಸ್ಟ್, ಅವ್ನು ಬಂದ್ರೆ ಮತ್ತೆ ಹೋಗಕ್ ಕಷ್ಟ. ಇಷ್ಟ ಇನ್ನೊಂದು ಒಳಗಡೆ ಇದೆ ಪಾಪ. ಪ್ರತಾಪ ಇಲ್ಲಿ 3-4 ಹೋಗ್ತಾವ ನೋಡಿ. ಒಂದ್ ನಿಮಿಷ ಪ್ರತಾಪ, ಅಲ್ಲಿಂದ ಒಳಗಡೆ ಬಂದ್ರೆ ನೋಡಿ ಎಲ್ಲ ಕಡೆನೂ ಆಕ್ಸಿಜನ್ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಬೇರೆ ಹೋಲ್ಸೆ ಅದು ಇದಿಲ್ಲ. ಇಲ್ಲಿ ನೀರು ವಾಟರ್ ಕ್ಯಾನ್ಗೆಲ್ಲ ಅದೇ ಇಲ್ಲಿ ಕೆಲಸ ಮಾಡೋವಂಥವ್ರು ನೀರು ಕುಡ್ದಿರ್ತಾರೆ ನೋಡಿ. ಈ ಕಡೆ ಒಂದು ಹೋಗುತ್ತೆ ನೋಡಿ, ಈ ಕಡೆ ಒಂದು ಹೋಗುತ್ತೆ. ಬಟ್ ನಾವು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ಬಟ್ ಅದೇನೋ ಅದಕ್ಕೆ ಸ್ಟಕ್ ಆದಂಗಿದೆ. ಬಟ್ ಈ ಕಡೆ ಬೇಡ ಅನಿಸಿದೆ ನನಗೆ ಯಾಕೋ. ಒಂದು ನಿಮಿಷ. ಓಹೋ ಎಷ್ಟೊಳಕೈತೆ ನೋಡಿ. ಬರಪ್ಪ ಇದಕ್ಕೆ ಆಡ್ಸ್ಕೊ. ಬರ್ತಾ ಇದ್ದೀನಿ ಕಡೆ ಹೇಳ್ತೀನಿ ನೋಡಿ. ತುಂಬ ಚೆನ್ನಾಗಿದವ್ರಲ್ಲ. ಬಟ್ ಇಷ್ಟು ನಾನು ಅಗ್ದಿದ್ದಾರೆ ಅನ್ನೋದಕ್ಕಿಂತ ಇಷ್ಟೆಲ್ಲ ಚೆನ್ನಾಗಿ ಇಷ್ಟು ನೋಡ ಪ್ರತಾಪ, ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗ. ಇಲ್ಲಿಂದ ಮೊಣ್ಣಂಗೆ ಎತ್ಕೊಂಡೋದ್ರು ಅಂತ ಆಶ್ಚರ್ಯ. ಆದರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟವ್ರಪ್ಪ. ಭಕ್ತಿ ಅನ್ನೋದಕ್ಕಿಂತ ಏನೋ ಒಂದು ಡೆಡಿಕೇಶನ್ ಅಷ್ಟೇನ. ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಗುರು. ಬಾವಲಿಗ್ಲ ಅಲ್ಲೇ ವಿನಯ ಅಲ್ಲಿ ಲಾಸ್ಟ್ ಅದೇ. ಬಟ್ ಬಾವಲಿಗಳಿದಾವೆ ಗುರು ಜಾಸ್ತಿ. ಅದೇ ಲಾಸ್ಟ್ ಬಾವಲಿಗಳಿದೆ ನಡಿ ಬಂದ್ಬಿಟ್ಟು. ಸ್ನೇಹಿತರೆ ಹಾಗೆ ಆವಾಗಲೇ ಆ ಕಡೆ ಎಲ್ಲ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿತ್ತು, ಹೆಂಗೋ ಮ್ಯಾನೇಜಬಲ್ ಆಗ್ತಾ ಇತ್ತು. ಬಟ್ ಈ ಕಡೆ ಏನಾಗತ್ತಂದ್ರೆ ನಾವು ದೇವಸ್ಥಾನ ಇತ್ತಲ್ಲ, ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಅದು ಸೆಂಟ್ರಲ್ ಇದೆಯಾ ನಾವು ಇವಾಗ ನೋಡಿ. ಬೆವರೆಲ್ಲ ತುಂಬಾನೇ ಬರ್ತಾ ಇದೆ, ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಗ್ತಾ ಇದೆ. ನಮ್ಮ ಹುಡುಗರು ಕೆಲವರು ಹೊಟ್ಟೆ ಬಿಟ್ರು. ಬಟ್ ಆಗಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಬಟ್ ಇವರು ಎಷ್ಟು ನೀಟಾಗಿ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಒಂದೇ ಒಂದು ಯಾವುದಾದ್ರೂ ಒಂದು ಸೆನ್ಸರ್ ಇಟ್ಟು ಮಾಡಿಸಿದಂಗೆ ಇಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ತುಂಬ ಸೆಕೆ
ಜೊತೆಗೆ ಆಕ್ಸಿಜನ್ ಸಪ್ಲೈ ತುಂಬಾ ಕಡಿಮೆ ಇದೆ. ಬಟ್ ಇವರು ಒಂದು ಕೆಲಸಕ್ಕೆ ಒಂದು ಮೆಚ್ಚುಗೆ ಇರಲಿ. ಇದನ್ನು ನಾನು ಏನಕ್ಕೆ ಎಕ್ಸ್ಪೋಸ್ ಮಾಡ್ತಾ ಇದ್ದೆ ಅಂದರೆ, ಇದು ಶ್ರೀನಿವಾಸಪುರ ಮತ್ತು ಹೊಗಳಗೆರೆ ಗ್ರಾಮದ ಸೆಂಟ್ರಲ್ ಇರುವಂತಹ ಒಂದು ಗುಹೆ. ಬಟ್ ಇದು ಯಾರಿಗೂ ಇಲ್ಲಿನ ಲೋಕಲ್ ಜನಗಳಿಗೆ ಗೊತ್ತಿಲ್ಲ, ಅಂದರೆ ಸ್ಥಳೀಯರಿಗೆ ಗೊತ್ತಿರೋದಿಲ್ಲ. ಇದನ್ನ ತಿಳಿಸ್ಬೇಕು, ಇಲ್ಲಿ ಸಾಕಷ್ಟು ಜನ ಬರಬೇಕು, ಇದನ್ನೆಲ್ಲ ನೋಡಬೇಕು. ಯಾಕಂದರೆ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ, ಈ ಕಷ್ಟಕ್ಕೆ ಒಂದು ಬೆಲೆ ಇರಲಿ ಅಂತ ಇದನ್ನ ಎಕ್ಸ್ಪೋಸ್ ಮಾಡ್ತಾ ಇರೋಂಥದ್ದು. ಸ್ನೇಹಿತರೆ, ಕಾಣಿಸ್ತಾ ಇದೆಯಾ ಕೈಯೇ? ನೀರಲ್ಲ ನೋಡಿ, ಎಷ್ಟು ಆಕ್ಸಿಜನ್ ಸಪ್ಲೈ ಅಂದರೆ ತುಂಬ ಕೊರತೆ ಇದೆ ಇಲ್ಲಿ. ಸಾಕಷ್ಟು ಒಳಗಡೆ ಬಂದಿದ್ದೀವಿ. ನಾವು ಇಷ್ಟೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿತ್ತು. ಬಟ್ ಇದು ಒಂದೆರಡು ದಿನ ಇದು ನೈಸರ್ಗಿಕವಾಗಿ ಬಂದಿರೋದಲ್ಲ, ಮಾನವ ನಿರ್ಮಿತ ಗುಹೆ. ಇದು ನಮ್ಮ ಸ್ಥಳೀಯರಿಗೆ ರೀಚ್ ಆಗಿದೆ ಅಂತ ಹೇಳಿ ವಿಡಿಯೋ ಮಾಡ್ತಾರೆ. ಬಟ್ ಇಲ್ಲಿ ಬರ್ಬೋದು ಸ್ನೇಹಿತರೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಬಂದು ಫ್ಯಾಮಿಲಿ ಜೊತೆ ಬರ್ಬೋದು, ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಆ ಥರ ಏನು ಬೇರೆ ಹಾವು ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಏನಿಲ್ಲ. ನೋಡಿ ನನ್ನ ಫ್ರೆಂಡ್ಸು ಹುಡುಗರೆಲ್ಲ ನೋಡಿ ಫುಲ್ ಬೆವು ತಿಕ್ಕೊಂಬಂದಿದ್ದಾರೆ. ನೋಡಿ ಹೊರಗಡೆಗೆ ಬೆವರು ನೋಡಿ, ಎಲ್ಲರಿಗೂ ಬೆವರಿಗೂ ನೋಡಿ ಬಂದಿದೆ ಅಂತ. ಬಟ್ ಸ್ವಲ್ಪ ಆಕ್ಸಿಜನ್ ಸಪ್ಲೈ ಕಡಿಮೆ ಇದೆ. ಸರಿ ಹೋಗುತ್ತೆ, ಹೋಗ್ತಾ ಹೋಗ್ತಾ ಕ್ಲಿಯರ್ ಮಾಡ್ತಾರೆ. ಆ ಕಡೆ ನೋಡ್ತಿದ್ನಲ್ಲ ಅವಾಗಲೇ ಬೇರೆ ಒಂದು ರಂಧ್ರನ ಬರೀತಾರೆ. ಸಪ್ಲೈ ಇಲ್ಲ, ಏನಕ್ಕಂದರೆ ಇದು ಮಿಡ್ಲ್ ಆಫ್ ದಿ, ಆಮೇಲೆ ಏನಾಗುತ್ತೆ ಇಂಗ್ಲೀಷ್ ಏನಂತಾರೆ ಗೊತ್ತಿಲ್ಲ ಗುರು. ಇನ್ನೊಂದೇನು ಗೊತ್ತಾ, ಒಂದು ಇಲ್ಲಿ ನೆಟ್ವರ್ಕ್ ಇರೋದು ಅಂದರೆ ಕೆಟ್ಟ ಪ್ರಪಂಚ, ಜೀರೋ ನೆಟ್ವರ್ಕು, ಏನು ಉಳಿಯಲ್ಲ ಇಲ್ಲಿ. ಅಂದರೆ ಯಾರ್ದು ಸಂಪರ್ಕ ಇರೋಲ್ಲ, ಬಂದು ಆರಾಮಾಗಿ ಹೋಗ್ಬೋದು. ಹುಡುಗರೆಲ್ಲ ಕೂತ್ಕೊಂಡವ್ರೆ ಸಿಕ್ಕಾಪಟ್ಟೆ. ಇತ್ತು ನಿಂತ್ಕೊಂಡು ಹೋಗಂತ ಆಗಲ್ಲ, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಿಂತ್ಕೊಂಡು ಹೋಗ್ಬೋದು. ಸ್ವಲ್ಪ ಒಂದು 7th ನೀನು ನಿಂತ್ಕೊಪ್ಪಡಿ ಆಗುತ್ತಾ? ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸರಿ, ನಡ್ಕೊಂಡು ಹೋಗೋಕ್ಕಾಗಲ್ಲ, ಇಷ್ಟು ಉದ್ದ ಇದೆ ನೋಡಿ. ಎಲ್ಲಿ ನೋಡಿದ್ರು ಅಂದರೆ ಕೊಡ್ದಿದ್ದಾರೆ. ಬಟ್ ಇದು ಹಿಂಗೆ ಕೊಡಿದ್ರೆ ಗೊತ್ತಿಲ್ಲ, ಅದು ದಾರಿನೇ ಬಿಡೋ, ನ್ಯಾಚುರಲ್ ಆಗಿರೋದು. ಇದು ಹಳೆ ಗುಹೆನ ಬೇಕಪ್ಪ. ಬಟ್ ಏನಾಗಿದೆ ಅಂದರೆ ಮುಚ್ಚೋಗಿದೆ ನೋಡಿ. ಹೌದು, ನಾವು ಇಲ್ಲಿ ನಾವು ಯಾವಾಗ ಬಂದಿರೋದು, ನಾವು ಫಸ್ಟ್ ಸ್ಟ್ಯಾಂಡರ್ಡಾಗೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿದ್ವಿ. 2001, 2 ಬಂದಿರುವಾಗ ಜ್ಞಾಪಕ ಇದೆ ನನಗೆ. ಇನ್ನೊಂದು ಗುಹೆ ಇದೆ, ಇದು ಇನ್ನೊಂದು ಗುಹೆ ಅಷ್ಟೇ. ಒಳಗಡೆ ಹೋಗ್ಬೇಕು, ಬಟ್ ಬೇಡ ನಡಿಯಪ್ಪ, ನಡಿ ಪಂಡಿತ. ಅಲ್ಲ ನಂಗೆ ಅಲ್ಲ, ಅಲ್ಲೆಲ್ಲ ಹೆಂಗೆ ಮುಣ್ಣೆತ್ತಿದ್ರು ಅನ್ನೋದೇ ಸರಿ. ಬಟ್ ಕಷ್ಟ ಗುರು, ನನ್ನ ಕಾಲಿಗೆ ನೋವೆತ್ಕೊಂಡ್ಬಿಟ್ಟು. ಬಕ್ಕೊಂಡು ಹೋಗ್ಬೇಕು. ಅಯ್ಯ, ನಾವು ದಪ್ಪ ಇದೇನೋ ದಾರಿಯ. ಅಯ್ಯೋ, ನಂಗೆ ಭಯ ರಾಮೇಶ್ ಭಯ ಎತ್ಕೊಂಡ್ಬಿಡಿ. ಇಲ್ಲೆಲ್ಲ ಬಂದಾಕಿದ್ವು ನಾವಂತ. ಇರೋ ನಿಮಿಷ ಹತ್ಬೇಕಿರೋ, ನಿಮಿಷ ಹತ್ಬೇಕಿರೋ. ಪಂಡಿತ್ ಹುಷಾರತ್ತು. ಹುಷಾರು ಬರ. ಮೈನಿಂಗ್ ಮಾಡ್ದಂಗೆ ಐತೆ ಗುರು ಇಲ್ಲೇ. ಅಮ್ಮ ಇಲ್ಲಿ ಎಷ್ಟು ಸಣ್ಣ ಸಖತ್ತಾಗೈತಾ ಅಮ್ಮ. ಹಾಂ, ಇವಾಗ ಎಲ್ಲ ಮುಗೀತು ನೋಡಿ ಇವರೆಲ್ಲ. ಈಗ ಹೊರಗಡೆ ಬರ್ತಾ ಇದ್ದೀವಿ. ಹೋಗ ಪಂಡಿತು, ಗಜೇಂದ್ರ, ಗಗನ್ನು, ಪ್ರತಾಪು, ನಾನು. ಸರಿ ಸರಿ ನೋಡಿ, ಗಾಡಿ ಟೈರ್ಗಳು ಅಂದರೆ ಈ ಕಡೆ ಎಲ್ಲ ಕೆಂಪು ಮಣ್ಣು ಜಾಸ್ತಿ ಸ್ನೇಹಿತರೆ. ಈ ಶ್ರೀನಿವಾಸಪುರ ಈ ಕಡೆ ಮಾವಿನ ಹಣ್ಣುಗಳು ಫುಲ್ ಫೇಮಸ್ ಅಲ್ಲ. ಕೆಲ ನೋಡಿ ಕೆಂಪು ಮಣ್ಣು ನೋಡಿ, ಟೈರ್ಗೆಲ್ಲ ಫುಲ್ ರೆಡಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಒಂದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿನ ಒಂದು ಸಿಬ್ಬಂದಿ ಏನಿದ್ದಾರೆ ಇವ್ರನ್ನ ಸಂಪರ್ಕಿಸೋಣ. ಇಲ್ಲೇ ಇದ್ದಾರೆ, ಅವ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ.
ಈ ಒಂದು ಟೆಂಪಲ್ನ ಎಲ್ಲರೂ ಸೇರಿ ಅಂದರೆ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಬಟ್ ಮೆಜಾರಿಟಿ ಮೇಸ್ತ್ರಿ ನಾಗಣ್ಣ ಅವರೊಬ್ಬರೇ ಇಷ್ಟೊಂದೆಲ್ಲ ಕಷ್ಟಪಟ್ಟಿದೆ. ಕೆಳಗಡೆ ಶ್ರೀನಿವಾಸಪುರದಿಂದ ಟೌನಾಗಿರ್ತಾರೆ ಅವ್ರ ಸ್ಥಳ ಎಲ್ಲ. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸುಮ್ಮನೆ ಆಗೋಲ್ಲ ಸ್ನೇಹಿತರೆ. ಯಾರಾದರೂ ದಾನ ಧರ್ಮ ಮಾಡೋವಂಥವ್ರು ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಈ ಒಂದು ಧರ್ಮದರ್ಶಕ ಏನಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಆದಂಥ ಸಹಾಯವನ್ನು ಈ ಒಂದು ಟೆಂಪಲ್ಗೆ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಥಳೀಯರಿದ್ದಾರೆ ಸಿಬ್ಬಂದಿಗಳು, ಇವ್ರ ಜೊತೆನೇ ಮಾತಾಡೋಣ. ಸರ್ ನಮಸ್ಕಾರ. ಈ ಒಂದು ಯಾಕಂದ್ರೆ ಇದು ಅರಣ್ಯ ಪ್ರದೇಶ, ಜನಗಳು ಜನಸಾಮಾನ್ಯರು ಯಾರು ಓಡಾಟ ಮಾಡೋದಿಲ್ಲ. ಸೊ ಈ ಒಂದು ಪ್ರದೇಶದಲ್ಲಿ ಹೆಂಗೆ ಇದು ಉದ್ಭವ ಆಯ್ತು ಅಂತ? ಇದ್ರ ಓನರ್ ಏನಿದ್ದಾರೆ ದೇವಸ್ಥಾನದ ಓನರ್ ಮೇಸ್ತ್ರಿ ನಾರಾಯಣ ನಾಗರಾಜ್ ಅವ್ರದ್ದು ತೋಟ ಅಲ್ಲೇ ಇರೋದು. ಸೊ ಅವ್ರ ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೈಟು ಗಂಗಮ್ಮ ಅಂದ್ರೆ ದೇವರು ಹೇಳ್ತಾ ಇರ್ತಾರೆ, ನನಗೊಂದು ದೇವಸ್ಥಾನ ಕಟ್ಟು, ನಂಗೆ ಬಿಟ್ಬಿಡ್ತಾ ಇದೆಯಾ. ಅಲ್ಲಿ ಒಂದು ಚಿಕ್ಕದು ಕಲ್ಲಿದೆ ಗಂಗಮ್ಮ, ಅದಿದ್ದು ಅವ್ರು ಅದರಿಂದ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರೋದು. ಅಂದ್ರೆ ಈ ಒಂದು ಪ್ರಾಪರ್ಟಿ ಏನಿದೆ ಇದು ಸ್ವಂತ ಅವ್ರ ಜಮೀನ್ ಆಗಿರ್ತದೆ, ಗೌರ್ಮೆಂಟ್ ಅಲ್ಲ ಅವ್ರದ್ದೇ, ಪ್ರೈವೇಟ್ ಓನರ್ ಅವ್ರದ್ದೇ ಇದು. ಅವರು ಅಲ್ಲಿ ಕಟ್ಟಿ ಬಿಟ್ಬಿಟ್ಟಿರೋದು, ಪೂಜೆ ನಡೆಸ್ತಾ ಇರ್ಲಿಲ್ಲ, ಸುಮ್ನೆ ಕಟ್ಟಿ ಬಿಟ್ಬಿಟ್ರು. ಅದಾದ್ಮೇಲೆ ತುಂಬಾ ತೊಂದ್ರೆ ಆಯ್ತು ಅವ್ರಿಗೆ. ಅದೇನೋ ಹಿಂಗ್ ಮಾಡಿದ್ಯಾ, ನಿನ್ ಮುಂದೆ ಹೋಗು ನಾನು ಇರ್ತೀನಿ ಅಂತ ಹೇಳಿ ದೇವರು ಕನ್ಸಲ್ಲಿ ಹೇಳಿದ್ರು. ಸೊ ಅವರು ಇದ್ದು ಎಲ್ಲ ಮಾಡಕ್ಕೆ ರೆಡಿ ಮಾಡಿದಾಗ ಹಿಂಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ವೇಣು ಸ್ಕೂಲ್ ಸಂಸ್ಥೆ, ಸ್ವಲ್ಪ ಸಹಾಯ ಎಲ್ಲ ಮಾಡಿ, ಯಾಕಂದ್ರೆ ಇಷ್ಟೊಂದು ದೊಡ್ಡದಾಗಿ ಇಷ್ಟೆಲ್ಲ ಒಳಗಡೆ ಗುಹೆ ಎಲ್ಲ ಮಾಡ್ಲಿಕ್ಕೆ ಒಬ್ಬರಿಂದಂತೂ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಅಮೌಂಟ್ ಬೇಕಾಗ್ತದೆ. ಸೊ ಇದೆಲ್ಲ ಒಬ್ಬರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಇವತ್ತು ಒಂದು ಚಿಕ್ಕ ಟಾಯ್ಲೆಟ್ ರೂಮ್ ಕಟ್ಬೇಕಾದ್ರೆ ಸುಮಾರು ಲಕ್ಷಗಳೇನ ಆಗತ್ತೆ. ಸೊ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಒಂದು ಅರಣ್ಯ ಪ್ರದೇಶದಲ್ಲಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಹಂಗಾಗಿ ಮತ್ತೆ ಈ ಒಂದು ಏನು ಮೇಸ್ತ್ರಿ ನಾಗರಾಜ್ ಅವರು ಇದಾರೆ, ಸೊ ಅವರು ಯಾವ ಸರ್? ಶ್ರೀನಿವಾಸಪುರದವ್ರೆ, ಟೌನ್ ಅವರೇ. ಅವ್ರು ಮಾಡೋ ಕೆಲಸ ಒಂದು ಮೇಸ್ತ್ರಿ ಗಾರೆ ಕೆಲಸನೇ ಮಾಡೋದು. ಅವರು ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನ ಗವಿ ಬಗ್ಗೆ ಹೇಳಕ್ ಹೋದ್ರೆ ಅಲ್ಲಿ ಗಣಪತಿ ಇದೆಯಲ್ಲ, ಅದು ಫಸ್ಟ್ ಇಂದ ಇದೆ. ಅಲ್ಲಿ ಪಂಚಪಾಂಡವರು ಜಪ ಮಾಡ್ತಾರೆ. ಅಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಾಣಿಸುತ್ತೆ ಅದು ಅಲ್ಲೇ ಇದ್ದಿದ್ದು. ಅಂದ್ರೆ ಇಲ್ಲಿ ಲಿಂಗ, ನೀನ್ ಸ್ವಲ್ಪ ಹೋದ್ರೆ ಲಿಂಗ ಇದೆಯಲ್ಲ, ಲಿಂಗ ಅದಲ್ಲೇ ಇದ್ದು ಅದಲ್ಲೇ ಸಿಕ್ಕಿರೋದು. ಅದನ್ನ ಬೇರೆಯವ್ರು ಯಾರು ತಂದು ಕೊಟ್ಟಿಲ್ಲ, ಯಾರು ತಗೊಂಬಂದ್ ಕೊಟ್ಟಿಲ್ಲ. ಆದಷ್ಟು ಅದೇ ಕಾಣಿಸಿರೋದು. ಅದು ದೇವರ ಇದು ಹಾವು ಸರ್ಪ ಅಂತ ಏನ್ ಹೇಳ್ತೀವಿ, ಅದು ಹಿಂಗೆ ರಥೋತ್ಸವದ ಬಗ್ಗೆ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾಗಣ್ಣಗೆ ತೋರಿಸಿರೋದು. ಅವರು ಅಗದ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಬರೀ ಇದು ಹೆಡ್ ಮಾತ್ರ ಕಾಣಿಸ್ತಾ ಇತ್ತು. ಸೊ ಅಗದ್ಬಿಟ್ಟು ನೋಡಿದಾಗ ಅಲ್ಲೇ ಪ್ರತಿಷ್ಠಾಪನೆ ಕೂಡ ಮಾಡಿರೋದು ನಾವೇ. ಸೊ ಅದೇ ಹಂಗೆ ಈ ಕಡೆ ಎಲ್ಲ ದಾರಿ ಇದೆಯಂತೆ ಗಂಗಾ ಮಾತ್ರ ಅವ್ರಿಗೂ. ಸೊ ಅದನ್ನ ಓಪನ್ ಮಾಡ್ಬೇಕು ಅಂತ ಅಲ್ಲೊಂದೊಂದು ದೇವರು ಹಿಂಗೆ ದೊಡ್ಡ ಈಸ್ಕೊಡ್ತಾರೆ, ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಈ ಒಂದು ವಿಡಿಯೋ ಮುಖಾಂತರ ನೀವೇನ್ ಕೇಳಕ್ ಇಷ್ಟಪಡ್ತೀರ? ಏನಿಲ್ಲ, ಜನ ಬರ್ಲಿ, ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಲಿ. ಸರ್ ಇನ್ನೊಂದು ವಿಚಾರ ಏನಂದ್ರೆ, ಇದು ಎಷ್ಟು ವರ್ಷದಿಂದ ಈ ಗುಹೆ ಕಾಣಿಸ್ತು ಅಂದ್ರೆ ಲೈಕ್ ಎಷ್ಟು ವರ್ಷದಿಂದ ಇದೆ? ಇವೆಲ್ಲ ಮಾಡಿ ಎಷ್ಟು ವರ್ಷ ಆಯ್ತು ದೇವಸ್ಥಾನ? ಗುಹೆ ತುಂಬಾ ವರ್ಷದಿಂದ ಇದೆ. ಸರಿ, ಈ ಪಂಚಪಾಂಡವ್ರು ಜಪ ಮಾಡ್ತಾ ಇದಾರೆ ಅವಾಗಿಂದಾನೇ ಇದೆ. ಇದೆಲ್ಲ ಪ್ರದೇಶ ಆಗಿದೆ, ಯಾರಿಗೂ ಗೊತ್ತಾಗಿಲ್ಲ. ಈ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಒಂದು 9 ವರ್ಷ ಆಗಿದೆ. 9 ವರ್ಷ ಆಗಿದೆ. ಸೊ ನೋಡಿ, ಇನ್ನೊಂದು ದುರಂತ ಏನಂದ್ರೆ ನಮ್ಮ ಸ್ಥಳೀಯರಿಗೆ, ನಮ್ಮ ಲೋಕಲ್ಗೆ ಗೊತ್ತಿಲ್ಲ, ಯಾರು ಶ್ರೀನಿವಾಸಪುರದವರಿಗೆ ಗೊತ್ತಿಲ್ಲ, ಕಿಲೋಮೀಟರ್. ಸೊ ಈ ಕಡೆ ಎಲ್ಲ ಹಳ್ಳಿ ತುಂಬಾನೇ ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ. ಈ ರಥೋತ್ಸವ ಅಂತ ಟೈಮಲ್ಲೆಲ್ಲ ಬರ್ತಾರೆ, ಅಲ್ಲೆಲ್ಲ ಹೊಟ್ಟೋಗ್ಬಿಡ್ತಾರೆ, ಗೊತ್ತಾಗ್ತೀರಾ? ಈ ತರ ಆಗೋಗಿದೆ. ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಯವ್ರಿಗೆ ಗೊತ್ತಿಲ್ಲ. 9 ವರ್ಷ ಆಗಿದೆ. ದಿನ ಒಬ್ರು ಬರಲ್ಲ, ಸುಮ್ಮನೆ ಬರ್ಬೇಕು, ಹೋಗ್ಬೇಕು. ಬಸ್ ಅನುಕೂಲ ಇಲ್ಲ, ರೋಡ್ ಇಲ್ಲ. ಫಸ್ಟ್ ಸರ್ ನಿಮ್ಗೆ ಸ್ಯಾಲರಿ ಎಲ್ಲ ಯಾವ ತರ ಸರ್? ನಿಮ್ಗೆ ಅವರೇ ಓನರೇ ಕೊಡ್ತಾರೆ. ಬಟ್ ಅವರದ್ದು ಎಷ್ಟೋ ಕೊಡಕ್ ಆಗೋದಿಲ್ಲ. ಸ್ನೇಹಿತರೆ, ಇವ್ರು ಹೇಳ್ತಾ ಇದ್ದಾರೆ ದಿನನಿತ್ಯ ಬರ್ತಾ ಇರ್ತಾರೆ, ದಿನನಿತ್ಯ ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಇವ್ರಿಗೆ ಆದಂತ ಒಂದು ಫ್ಯಾಮಿಲಿ ಇರ್ತದೆ, ಇವ್ರದೇ ಆದಂತ ಒಂದು ಕಮಿಟ್ಮೆಂಟ್ಸ್ ಇರ್ತವೆ. ನಿಮ್ ಕೈಯಲ್ಲಿ ಆದಂತ ಸಂದರ್ಭ ಆಗದಷ್ಟು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡಿ. ಇಲ್ಲಾಂದ್ರೆ ಅವ್ರಿಗೆ ಅಂತಲ್ಲ, ಅವ್ರು ಪರ್ಸನಲಿ ಅವ್ರ ಅಮೌಂಟ್ ಯಾವತ್ತೂ ಕೇಳಿಲ್ಲ, ನಮ್ಮನ್ನು ಕೇಳಿಲ್ಲ. ಆಕ್ಚುಲಿ ನಾನು ಹೇಳ್ತಿರೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ್ದೋ ಒಂದು ಮೆಟೀರಿಯಲ್ ತಗೊಟ್ರು ಅದು ಒಳ್ಳೇದು. ಯಾಕಂದ್ರೆ ಇಷ್ಟೆಲ್ಲ ಒಬ್ಬರೇ ಮಾಡ್ತಾ ಅದು ಊಹೆಗೂ ಮೀರಿದ್ದು. ಸೊ ಹಂಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನಾದ್ರು ಬಂದು ಏನೋ ಒಂದು 10 ರೂಪಾಯಿ ಆಗಿರ್ಬೋದು, 1 ರೂಪಾಯಿ ಆಗಿರ್ಬೋದು, ನಮ್ಮ ಕೈಯಲ್ಲಿ ಎಷ್ಟಾದ್ರೆ ಅಷ್ಟೊಂದು ಸಹಾಯ ಮಾಡಿದ್ರೆ, ಒಂದು ದೇವಸ್ಥಾನಕ್ಕಾಗಿರ್ಬೋದು, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಹೇಳ್ತಾ ಇದ್ದಾರೆ ಅವರು, ಸುಮಾರು ಋಷಿಮುನಿಗಳ ಕಾಲದಿಂದ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಇಂಪ್ರೂವ್ಮೆಂಟ್ ಆಗತ್ತೆ. ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ,
ಹೊಸದನ್ನ ಯಾವ್ದನ್ನೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಂಗಂತ ನಾವು ಹಳೆಯದನ್ನ ಕಳ್ಕೊಂಬಾರ್ದಲ್ವಾ? ಹಳೆಯದನ್ನ ಕಳ್ಕೊಂಡ್ರೆ ಮತ್ತೆ ನಮ್ಮ ಒಂದು ಮುಂದಿನ ಒಂದು ಪೀಳಿಗೆ ಏನಿದೆ ಇವರೆಲ್ಲ ನೋಡೋಕ್ಕಾಗೋದಿಲ್ಲ. ಈ ಗುಹೆಗಳು ಇವೆಲ್ಲ ಏನೋ ಮೂವಿಗಳಲ್ಲಿ ಮತ್ತೆ ಮೊಬೈಲ್ಗಳಲ್ಲಿ ಎಡಿಟಿಂಗ್ ಮಾಡಿರೋದಷ್ಟೇ ನೋಡೋಕ್ಕಾಗುತ್ತೆ. ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋದು ಇವೆಲ್ಲ. ದಯವಿಟ್ಟು ಇದಕ್ಕೆ ಸಹಕರಿಸಿದೆ.